ಹುಲಿಯ ಹಲ್ಲಿನ ರೂಟ್ ಕ್ಯಾನಲ್ ಮಾಡಿದ ವೈದ್ಯರು. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಇರುವಂಥ ಹುಲಿ ಇದು. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಉದ್ಯಾನವನ. ಹುಲಿಗೆ ರೂಟ್ ಕ್ಯಾನಲ್ ಮಾಡುವಲ್ಲಿ ವೈದ್ಯರು ಯಶಸ್ವಿಯಾಗಿದ್ದಾರೆ. ಸಿಂಚನ ಎನ್ನುವಂಥ ಒಂದು ಹುಲಿ ಕೋರೆ ಹಲ್ಲಿನ ಸೋಂಕಿನಿಂದ ಬಳಲ್ತಾ ಇತ್ತು. ಪಂಜರ ಕಚ್ಚಿದ್ರಿಂದ ಕೋರೆ ಹಲ್ಲು ಹಾನಿಯಾಗಿತ್ತು. ಹಲ್ಲು ನೋವಿನಿಂದ ಆಹಾರವನ್ನು ಸೇವನೆ ಮಾಡಿದಂತಾಗಿತ್ತು ಸಿಂಚನ ಎನ್ನುವಂಥ ಒಂದು ಹುಲಿ. 3 ಗಂಟೆಗೂ ಹೆಚ್ಚು ಕಾಲ ನಡೆದಂಥ ಹಲ್ಲಿನ ರೂಟ್ ಕ್ಯಾನಲ್ ಇದು. ಉದ್ಯಾನವನ SOS ಪಶು ವೈದ್ಯಕೀಯ ತಂಡದಿಂದ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಹಲ್ಲನ್ನು ತೆಗೆಯದೇ ರೂಟ್ ಕ್ಯಾನಲ್ ಮಾಡುವಲ್ಲಿ ವೈದ್ಯರು ಇದೀಗ ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಈ ದೀರ್ಘಕಾಲವಾಗಿ ಈ ಹುಲಿ ಸಿಂಚನ ಅನೇಕ ವರ್ಷಗಳ ಕಾಲ ಇರುತ್ತೆ ಅಂತೆಲ್ಲ ಹೇಳಿದ್ದಾರೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಆಡಳಿತ ವರ್ಗದ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಹುಲಿಗೆ ಮರುಜೀವ ನೀಡುವಲ್ಲಿ ಯಶಸ್ವಿಯಾಗಿರೋದು. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಸಿಂಚನ ಅಂತ ಹೇಳಿ ಒಂದು ಹುಲಿ 2022ರಲ್ಲಿ ಹುಟ್ಟಿರೋ ಹುಲಿ ಇದೆ. ಹುಟ್ಟಿರೋದಂದರೆ ಅದಕ್ಕೆ ಸ್ವಲ್ಪ ನರ್ವಸ್ ಇಶ್ಯೂಸ್ ಇತ್ತು ಅಂತ ಹೇಳಿ ನಾವು ಅದನ್ನು ಟ್ರೀಟ್ ಮಾಡ್ಕೊಂಡು ಬಂದಿದ್ದೀವಿ. ಇತ್ತೀಚೆಗೆ ಅದನ್ನು ನಾವು RC ರೆಸ್ಕ್ಯೂ ಸೆಂಟ್ರಲ್ಲಿ ಇಟ್ಟಿದ್ದೀವಿ. ಬಟ್ ಅಲ್ಲಿ ಏನಾಗಿದೆ, ಹಲವಾರು ಕಾರಣಗಳಿಂದ ಅದು ಹಲ್ಲನ್ನು ಮುರ್ಕೊಂಡಿದೆ, ಒಂದು ಕೇಜ್ಗೆ ಕಚ್ಚಿಬಿಟ್ಟು. ಸೊ ಹಲ್ಲು ಮುರಿಯುವಾಗ ಏನಾಗುತ್ತೆ, ಜನರಲಿ ಹಲ್ಲು ಚಿಪ್ಪಾಗಿ ಒಡೆದು ಹೋಗುತ್ತೆ. ಈವನ್ ಜನರಿಗೂ ಕೂಡ ಅದು ಕೆಲವೊಮ್ಮೆ ನಡೀತದೆ. ಆವಾಗ 2 ಆಪ್ಷನ್ ಇರ್ತದೆ ನಮಗೆ. ಒಂದು ಆ ಹಲ್ಲನ್ನು ತೆಗೆದು ಬಿಡೋದು, ಇನ್ನೊಂದು ರೂಟ್ ಕೆನಾಲ್ ಮಾಡಿ ಅದನ್ನು ಕ್ಲೋಸ್ ಮಾಡಿ ಅದನ್ನು ಬೆಳಕೆ ಮಾಡೋಕ್ಕೆ ಉಪಯೋಗ ಮಾಡೋದು ಅಂತ 2 ಥರ ಇರ್ತದೆ. ಸೊ ಆವಾಗ ಆ ಥರ ಒಂದು ಪರಿಸ್ಥಿತಿ ಬಂದಾಗ ನಮ್ಮ ಡಾಕ್ಟರ್ಸ್ ವೈಲ್ಡ್ ಲೈಫ್ SOS ಅಂತ ಹೇಳಿ ನಮ್ಮ ಹತ್ರ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಡಾಕ್ಟರ್ಸ್ ಜೊತೆಗೆ ಚರ್ಚೆ ಮಾಡಿ ಈ ಅನಿಮಲಿಗೆ ಹಲ್ಲನ್ನು ತುಂಬ ಒಂದು ಇಂಪಾರ್ಟೆಂಟ್ ಇರುವುದರಿಂದ ರೂಟ್ ಕೆನಾಲ್ ಮಾಡೋಣ ಅಂತ ಹೇಳಿ ಒಂದು ನಿರ್ಧಾರವನ್ನು ತಗೊಂಡು ವೈಲ್ಡ್ ಲೈಫ್ SOS ಅವರು ಸಹಾಯದೊಂದಿಗೆ ನಾವು ಅದಕ್ಕೆ ರೂಟ್ ಕೆನಾಲ್ ಟ್ರೀಟ್ಮೆಂಟನ್ನು ಮಾಡಿದ್ದೀವಿ. ರಿಸ್ಕ್ ಅಲ್ಲ, ಅನಸ್ತೇಶಿಯಾ ಇಟ್ಸೆಲ್ಫ್ ಇಸ್ ರಿಸ್ಕಿ. ಯಾಕಂದ್ರೆ ನಮ್ಮೇನಾಗುತ್ತೆ, ಮೆಡಿಕಲ್ ಆದರೆ ನೀವು ಅವ್ರದ್ದೆಲ್ಲ ಪ್ಯಾರಾಮೀಟರ್ಸ್ ಮುಂಚೆನೇ ಗೊತ್ತಿರುತ್ತೆ ನಿಮಗೆ. ಸೊ ನಾವೇನು ಮಾಡ್ತೀವಿ, ಅನಸ್ತೇಶಿಯಾ ಕೊಟ್ಟ ಮೇಲೆ ವಿ ಟೇಕ್ ದ ಬ್ಲಡ್ ಸ್ಯಾಂಪಲ್ ಆ್ಯಂಡ್ ದೆನ್ ವಿ ಟೇಕ್ ಆಲ್ ದ ರಿಕ್ವೈರ್ಡ್ ಪ್ರಿಕಾಷನ್ಸ್. ಅಲ್ಲಿ ಹೋದ್ಮೇಲೆ ಅದನ್ನು ಮತ್ತೆ ನಾವಿಲ್ಲಿ ಅಲ್ಲೋದ್ಮೇಲೆ ವಿ ಪುಟ್ ಆನ್ ಗ್ಯಾಸಸ್ ಅನಸ್ತೇಶಿಯಾ ಅಂತ ಇರ್ತೀವಿ. ಗ್ಯಾಸಲ್ಲಿ ಮೇಂಟೈನ್ ಮಾಡ್ತಾ ಇರ್ತೀವಿ. ಅದನ್ನು ನೋಡ್ತಾ ಇರಬೇಕು, ಎಷ್ಟು ಹೋಗ್ತಾ ಇದೆ, ಏನು ಮಾಡ್ತಿದೆ ಅಂತ. ಟೆಂಪ್ರೇಚರ್ ನೋಡ್ತಾ ಇರ್ತೀವಿ. ಆಮೇಲೆ ಹಾರ್ಟ್ ಬೀಟ್ ಚೆಕ್ ಆಗ್ತಾ ಇರುತ್ತೆ. ಎಲ್ಲದಕ್ಕೂ ವಿ ಹ್ಯಾವ್ ಎ ಪ್ಯಾರಾಮೀಟರ್ಸ್ ಇರ್ತೀವಿ. ಅಂದರೆ ಪ್ರತಿಯೊಬ್ಬರಿಗೂ ಒಂದು ಕೆಲಸ ಆಗುತ್ತೆ ಡಾಕ್ಟರ್ಸಿಗೆ. ಈಗ 6 ಜನ ಡಾಕ್ಟರ್ಸ್ ಇದ್ದೀವಿ ಅಂದರೆ ಆಪ್ರೇಷನ್ ಮಾಡೋಬ್ರು ಇರ್ತಾರೆ, ಅಸಿಸ್ಟ್ ಮಾಡೋಬ್ರು ಇರ್ತಾರೆ.